ಫ್ರೀ ಹ್ಯಾಂಡ್ ಅಂದರೆ ನಮಗೆಲ್ಲಿ ಆ್ಯಕ್ಟು ನಾನು ಜಡ್ಜ್ಮೆಂಟ್ ನಾನೇ KCB ಕಿತ್ತಾಕಿದ್ದು ಜಡ್ಜ್ಮೆಂಟ್ ಬರೆದಿದ್ದೀನಿ ಬಲ ಮಾಡಬೇಕು ಅಂತ. ಅವ್ರು ಬಲ ಮಾಡೋಕ್ಕೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಅದು ಬಲ ಮಾಡಿದ್ರೆ ಇನ್ನೂ ಒಳ್ಳೆಯದು ನಮಗೆ. ನಮ್ಮ ಫ್ರೀ ಹ್ಯಾಂಡ್ ಅಂದರೆ ನಮ್ಮ ಯಾರು ಇಂಟರ್ ಆಗಿಲ್ಲ, ಇಂಡಿಪೆಂಡೆಂಟ್ ಬಾಡಿ ನಮ್ಮದು. ವಿ ಆರ್ ನಾಟ್ ವರ್ಕಿಂಗ್ ಅಂಡರ್ ಎನಿಬಡಿ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಯಾರಿಗೂ ಬಗ್ಗೋ ಪ್ರಶ್ನೆನೇ ಇಲ್ಲ. ಅಧಿಕಾರಿಗಳೆಲ್ಲ ಒಂದು ಕಡೆ ನಿಮಗೆ ಅಧಿಕಾರಿಗಳು ಕೋಆಪ್ರೇಟ್ ಮಾಡದೇ ಇದ್ದರೆ ಸೆಕ್ಷನ್ 13 ಅಂತ ಒಂದು ಆ್ಯಕ್ಟ್ ಇದೆ, ಪ್ರಾವಿಷನ್ ಇದೆ, ಅವ್ರನ್ನ ಇದು ಅನ್ಫಿಟ್ ಕಂಟಿನ್ಯೂ ಅಂತ ನಾವು ಆರ್ಡರ್ ಮಾಡ್ಬೋದು. 3 ತಿಂಗಳು ಅವ್ರು ಏನಾದರೂ ಗೌರ್ಮೆಂಟ್ ಇಂಟರ್ಫಿಯರ್ ಆಗದೇ ಇದ್ದರೆ ಐ ವಿಲ್ ಲೂಸ್ ಇಟ್ ಜಾಬ್. ಆ ಥರ ಸೆಕ್ಷನ್ 13 ಇನ್ವೋಕ್ ಮಾಡ್ತಾಯಿದ್ದೀನಿ. ಕೋಆಪ್ರೇಟ್ ಮಾಡದೇ ಇದ್ದರೆ ಅಧಿಕಾರಿಗಳು ಸೆಕ್ಷನ್ 17 ಇನ್ಸಲ್ಟಿಂಗ್ ಲೋಕಾಯುಕ್ತ ಅಂತ ಹೇಳಿದೆ, ಅದನ್ನು ತಗೊಂಡು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಈ 25,000 ಕೇಸ್ಗಳಲ್ಲಿ ಸುಮಾರು 7,000 ಬರೀ ಸುಳ್ಳು ಕೇಸ್ಗಳಿದೆ. ಈ ಜನ ಬಂದು ಸುಳ್ಳು ಕೇಸ್ ಹಾಕ್ತಾರೆ. ನಾವು ನೋಟಿಸ್ ಕೊಟ್ಟು ಆಫೀಸರ್ ಕರೆಸಿ ತಲೆ ಕೆಡಿಸ್ಕೊಂಡು 2 ವರ್ಷ 3 ವರ್ಷ ಆದಮೇಲೆ ಬಂದು ಸ್ವಾಮಿ ನನಗೆ ಗೊತ್ತಾಗಿದೆ ಸ್ವಾಮಿ, ಕೈ ತಪ್ಪಿಂದ ಹಾಕ್ಬಿಟ್ಟು ಸ್ವಾಮಿ ಅಂತ ಈ ಥರ ವಾಪಸ್. ಈ ಫೇಕ್ ಕೇಸ್ಗಳಿಂದ ಜೆನ್ಯೂನ್ ಕೇಸ್ ತೊಂದರೆ ಆಗ್ತಾಯಿದೆ. ನಾನಂತೂ ಅಗ್ರೆಸಿವ್ ಆಗಿದ್ದೀನಿ, ಸುಳ್ಳು ಕೇಸ್ಗಳು ಬರೆದು ಬಿಡ್ತಾ ಇಲ್ಲ. ನನ್ನೊಬ್ಬನು ಬಂದಿದ್ದ, ನೋವಾಯ್ತು ನನಗೆ, ಕೋಲಾರದವನು ಮೇಷ್ಟ್ರು ಪಬ್ಲಿಕ್ ರೋಡಲ್ಲಿ ಮನೆ ಕಟ್ಟಿದ ಅಂತ ಕೇಸ್ ಹಾಕ್ಬಿಟ್ಟಿದ್ದಾರೆ. ನಮಗೆ ಮಾಮೂಲಿಗೆ ತಹಸೀಲ್ದಾರ್ನ ಕರೆಸಿದ್ವಿ, ಎಲ್ಲ ಮಾಡಿದ್ವಿ. ಅವ್ರು ಚೆಕ್ ಮಾಡೋಕ್ಕೆ 2 ವರ್ಷ ಆಯಿತು ಅವ್ರಿಗೆ. ನಾನು ಜೋರು ಮಾಡಿದ್ಮೇಲೆ ತಹಸೀಲ್ದಾರೆಲ್ಲ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿ ಬಂದಮೇಲೆ ಅದು ಪ್ರೈವೇಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಅದು ಪ್ರೈವೇಟ್ ಲ್ಯಾಂಡು. ಅವನು ಅಕ್ವಿಷನ್ ಆಗಿದೆ ಅಂತ ಯಾವಾಗ 1955 ಸೂಟ್ ಹಾಕ್ತಾನೆ, ಅವನೇ ಎವಿಡೆನ್ಸ್ ಕೊಡ್ತಾನೆ, ಡಿಸ್ಮಿಸ್ ಆಗುತ್ತೆ, ಅಪೀಲ್ ಆಗ್ತಾನೆ, ಡಿಸ್ಮಿಸ್ ಆಗುತ್ತೆ, RS ಆಗ್ತಾನೆ, ಡಿಸ್ಮಿಸ್ ಆಗುತ್ತೆ. ಅದೆಲ್ಲ ಸಪ್ರೆಸ್ ಮಾಡಿ ನಮ್ಮ ಮುಂದೆ 12 ವರ್ಷ ಆದಮೇಲೆ ಒಂದು ಕೆಲಸ ಆಗ್ತಾನೆ. ಈ ಥರ ಸುಳ್ಳು ಸಮಾಜ ಬದಲಾಗಬೇಕು. ಸುಳ್ಳು ಮೇಸ್ಟ್ ಹೇಳಿದೆ ಸರ್, ನಾನು ಪ್ರೈವೇಟ್ ಸ್ಕೂಲ್ ಮೇಸ್ಟ್ರು, ಎಷ್ಟು ಜನ ಮಕ್ಕಳನ್ನ ವಿದ್ಯೆ ಮಾಡಿದ್ಯಾ, ಇಂಥ ನಿನ್ನ ಮಕ್ಕಳು ಅಂತ ಬಂದರೆ ಎಷ್ಟು ಜನ ಹಾಳು ಮಾಡಿಬಿಟ್ಟಿದ್ದಾರೋ ಅಂತ ಹೇಳಿದೆ. ಸರ್ ಸುಮಾರು ಜನ ಲಾಗಲಾಗ್ಬೋದು, ಎಷ್ಟು ಜನ ಕ್ಲೈಂಟ್ಸ್ ತೊಂದರೆ ಕೊಟ್ಬಿಡ್ತಾರೆ ಅಂತ ಹೇಳಿದೆ. ಬೈದ ಅವನಿಗೆ ಅನ್ಕಂಡೀಷನ್ ಅಪಾಯ ಬರ್ಸ್ಕೊಂಡು 85 ವರ್ಷ ಅವನಿಗೆ, ಅವ್ನು ಜೈಲು ಕಳ್ಸೋದು ಬೇಡ, ವಯಸ್ಸಲ್ಲಿ ಸತ್ಕಿತ್ತು ಹೋಗ್ತಾ ಅಂತ ಹೇಳ್ಬಿಟ್ಟು ಅದು ಮತ್ತು ತಹಸೀಲ್ದಾರೆ ಬೇಡ ಸರ್ ನನಗೆ ಅಂತ ಹೇಳಿದ್ರು. ಅವ್ರು ಕಂಪ್ಲೇಂಟ್ ಕೊಡಬೇಕು, ಕೊಟ್ಟಿದ್ರೆ ಜೈಲು ಕಳಿಸ್ಬೇಕು ಅಂತಿದ್ದೆ. ನಾನು ಕಾಯ್ತಾಯಿದ್ದೀನಿ. ಆ ಥರ ಸುಳ್ಳು ಕೇಸ್ ಯಾವನಾದರೂ ಸಿಗಾಕೊಂಡ್ರೆ 3 ವರ್ಷ ಜೈಲು, ಮಿನಿಮಮ್ 3 ವರ್ಷ ಜೈಲು, 5,000 ಫೈನ್ ಹಾಕೇ ಹಾಕ್ತೀನಿ, ಕಳಿಸ್ತೀನಿ.